ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಆದರೆ ಇದು ಮಾಡೋದೇ ಒಂದು ದೊಡ್ಡ ಕೆಲಸ. ನಾನು ಯು ಎಸ್ ಎಗೆ ಬರೋಕ್ಕೆ ಮುಂಚೆ ಎಲ್ಲರೂ ಹೇಳೋರು, ನೀ ಇಡ್ಲಿ ದೋಸೆ ಎಲ್ಲ ಮಾಡ್ಕೊಳ್ಳಲ್ಲ ಅಂತ. ಆದರೆ ನಾನು ಬಿಡ್ತೀನಿ, ಮಾಡೇ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಹುದ್ಗಕ್ಕೆ ಲೇಟ್ ಆಗುತ್ತೆ, ಬಟ್ ಮಾಡ್ಬೋದು, ಮಾಡೋಕ್ಕಾಗ್ದೇನಿಲ್ಲ. ಸೊ ಇವತ್ತು ಇಡ್ಲಿಗೆ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಯಿತು ಅಂದರೆ, ನಾವು ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಬಂದಿರಲಿಲ್ಲ. ಬಟ್ ಆಮೇಲೆ ತೊಗೊಂಡು ಬಂದಾಗ ಇಡ್ಲಿ ಸ್ಟ್ಯಾಂಡ್ ಫಿಟ್ ಆಗಲಿಲ್ಲ ಕುಕ್ಕರ್ ಒಳಗಡೆ. ಸೊ ಈ ಥರ ಬಾಣಲೆಗೆ ನೀರು ಹಾಕ್ಬಿಟ್ಟು ಫುಲ್ ಸರ್ಕಸ್ ಮಾಡಿಕೊಂಡು ಅದು ಬ್ಯಾಲೆನ್ಸ್ ಆಗೋ ಥರ ಇಡ್ತೀವಿ. ಎಲ್ಲ ಪ್ಲೇಟು ಇಡೋಕ್ಕಾಗಲ್ಲ, ಅದಕ್ಕೆ ಒಂದು ಕಡಿಮೆ ಇಟ್ಬಿಟ್ಟು ಮಧ್ಯ ಸಪೋರ್ಟ್ ಇಲ್ಲದೇ ಹಾಗೆ ಮಾಡ್ತೀವಿ. ಸ್ವಲ್ಪ ಬಿದ್ದೋಗೋ ಚಾನ್ಸ್ ಇರುತ್ತೆ, ಬಟ್ ಸದ್ಯದವರೆಗೂ ಏನೂ ಆಗಿಲ್ಲ. ಸೊ ಇದ್ರ ಜೊತೆ ಸ್ವಲ್ಪ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ, ನಮ್ಗೆ ಇಲ್ಲಿ ಫ್ರೋಝನ್ ಕಾಯಿ ಸಿಗುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟಿರ್ತೀನಿ. ಸ್ವಲ್ಪ ಮಾವಿನಕಾಯಿ, ಒಂಚೂರು ಕೊತ್ತಂಬರಿ, ಸ್ವಲ್ಪ ಪುದೀನ, ಉಪ್ಪು, ಸ್ವಲ್ಪ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿಯಾಗಲಿ ಅಂತ. ಆಮೇಲೆ ಇನ್ನೇನು ಒಗ್ಗರಣೆಗೆ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ. ನೋಡಿ ಮಾವಿನಕಾಯಿ ಚಟ್ನಿನೂ ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿತ್ತು. ನೀವು ಈ ಥರ ಮಾಡಿಲ್ಲ ಅಂದರೆ ಯಾವತ್ತಾರು ಮಾಡ್ಕೊಂಡು ನೋಡಿ. ಇಡ್ಲಿ ಇವಾಗ ಸಾಫ್ಟಾಗಿ ಬಂದಿದೆ. ಸೊ ಇಡ್ಲಿ ಮಾವಿನಕಾಯಿ ಚಟ್ನಿ ಆಗಿತ್ತು ತಿಂಡಿ. ಸೊ ನೀವೇನು ತಿಂಡಿ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಈ ಥರ ವೀಡಿಯೋಸ್ ಮತ್ತೆ ಮಾಡಲ ಅಂತ ಕಾಮೆಂಟ್ ಮಾಡಿ. ನನ್ನ ಪೇಜ್ನ ನೀವು ಫಾಲೋ ಮಾಡ್ತಾಯಿಲ್ಲ ಅಂದರೆ ಇವಾಗಲೇ ಫಾಲೋ ಮಾಡಿ. ಬಾಯ್.